ವೇಟ್ ವಾಟ್, ಇಷ್ಟೊಂದು ಲ್ಯಾಕ್ಮಿ ಪ್ರಾಡಕ್ಟ್ಸ್ ನಾನು 80% ಆಫರಲ್ಲಿ ಪರ್ಚೇಸ್ ಮಾಡಿದ್ನ. ಬನ್ನಿ ಈ ವಿಡಿಯೋದಲ್ಲಿ ನೋಡುವ. ಯಾವಾಗ ನನಗೆ ಡಿಸ್ಕೌಂಟ್ ಬಗ್ಗೆ ಗೊತ್ತಾಯಿತು, ನಾನು ಸ್ವಲ್ಪನೂ ಲೇಟ್ ಮಾಡಿದೆ. ಯಾವ್ಯಾವ ಪ್ರಾಡಕ್ಟ್ಸ್ ಅವೈಲೇಬಲ್ ಉಂಟು ಅದೆಲ್ಲನೂ ನಾನು ಗ್ರ್ಯಾಬ್ ಮಾಡಿದ್ದೇನೆ 8% ಆಫರಲ್ಲಿ. ಹೇಗೆ ಎಲ್ಲಿ ಏನು ಅಂತ ನಾನು ಹೇಳ್ತೇನೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನನ್ಯ. ಯಾರಾದರೂ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ರೆ, ಹಾಯ್, ನಾನು ಅನನ್ಯ. ನನ್ನ ಚಾನಲ್ ಹೆಸರು ಅನನ್ಯ ಸ್ಪೇಸ್. ಈ ಚಾನಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಬ್ಯೂಟಿ, ಮೇಕಪ್, ಸ್ಕಿನ್ ಕೇರ್ ಇದಕ್ಕೆ ರಿಲೇಟೆಡ್ ವಿಡಿಯೋಸ್. ಸೊ ಇವತ್ತಿನ ವಿಡಿಯೋ ಎಕ್ಸ್ಟ್ರಾ ಎಕ್ಸೈಟಿಂಗ್. ಯಾಕೆ ಹೇಳಿದರೆ, ನಾನು ಇಷ್ಟೊಂದೆಲ್ಲ ಲ್ಯಾಕ್ಮಿ, ಇದು ಒರಿಜಿನಲ್ ಪ್ರಾಡಕ್ಟ್ಸ್ ಆಯಿತಾ, ಯಾವುದೇ ಡ್ಯೂಪ್ಲಿಕೇಟ್ ಕಾಪಿ ಅಲ್ಲ. ಸೊ ಒರಿಜಿನಲ್ ಲ್ಯಾಕ್ಮಿ ಪ್ರಾಡಕ್ಟ್ಸ್ನ ನಾನು ಕೌಂಟರಿಂದ 80% ಆಫರಲ್ಲಿ ಹೇಗೆ ನಾನು ಗ್ರ್ಯಾಬ್ ಮಾಡಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಇದನ್ನು ಪರ್ಚೇಸ್ ಮಾಡಿದ್ದು ರಿಲಯನ್ಸ್ ಮಾರ್ಟಲ್ಲಿರುವಂಥ ಲ್ಯಾಕ್ಮಿ ಕೌಂಟರಲ್ಲಿ. ನಾನು ಯಾವ ಮಾರ್ಟ್ ಅಂತ ಹೇಳಿದರೆ ಅವ್ರಿಗೆ ಅದು ಹೇಗೆ ಫೀಲ್ ಆಗ್ತದೆ ಗೊತ್ತಿಲ್ಲ. ಸೊ ನಾನು ಎಲ್ಲಿ ಅಂತ ಹೇಳಕ್ಕೆ ಹೋಗೋದಿಲ್ಲ. ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಫ್ಲ್ಯಾಟ್ 80% ಆನ್ MRP. ಈಗ ಫಾರ್ ಎಕ್ಸಾಂಪಲ್ 100 ರುಪೀಸ್ ಪ್ರಾಡಕ್ಟ್ ಇತ್ತು ಹೇಳಿದರೆ 80% ಅಂದರೆ 80 ರುಪೀಸ್ ಕಟ್ಟಾಗಿ 20 ರುಪೀಸ್ಗೆ ನಾನು ಅದನ್ನು ಪರ್ಚೇಸ್ ಮಾಡಿದ್ದು. ಈ ಥರ ಅಂದ್ಕೊಳ್ಳಿ ನಾನು. ಅದರ MRP ಮತ್ತು ನಾನು ಯಾವ ರೇಟಲ್ಲಿ ಅದನ್ನು ಪರ್ಚೇಸ್ ಮಾಡ್ತೇನೆ ಸ್ಕ್ರೀನಲ್ಲಿ ಮೆನ್ಷನ್ ಮಾಡ್ತೇನೆ. ಸೊ ಇಟ್ ವಿಲ್ ಬಿ ಕ್ಲಿಯರ್ ಟು ಯು. ಈಗ ನಾವು ಅನ್ಬಾಕ್ಸಿಂಗ್ ಎವ್ರಿಥಿಂಗ್ ಸ್ಟಾರ್ಟ್ ಮಾಡುವ. ಇಲ್ಲಿ ಬೇಸ್ ಪ್ರಾಡಕ್ಟ್ಸ್ ಇಲ್ಲ, ಅಂದರೆ ಫೌಂಡೇಶನ್ ಏನೂ ಇಲ್ಲ. ಅಲ್ಲಿ ಇತ್ತು, ಬಟ್ ನನ್ನ ಶೇಡಿ ಅದು ಮ್ಯಾಚ್ ಆಗ್ತಾ ಇರಲಿಲ್ಲ, ತುಂಬ ಫೇರ್ ಟೋನಲ್ಲಿತ್ತು. ಸೊ ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ. ಆ್ಯಕ್ಚುಲಿ ಇನ್ನೊಂದು ನಿಜ ಗೊತ್ತುಂಟಾ ನಿಮಗೆ, ಇದು ನನ್ನ 3rd ಟೈಮ್ ಮೇಕಿಂಗ್ ದಿಸ್ ವಿಡಿಯೋ. ಫಸ್ಟ್ ಟೈಮ್ ನಾನು ಶೂಟ್ ಮಾಡಿದ್ದೆ, ವಾಯ್ಸೇ ಕೇಳಲಿಲ್ಲ. ಆಗ ಎಲ್ಲ ಪ್ರಾಡಕ್ಟ್ ಕರೆಕ್ಟ್ ಆಗಿತ್ತು, ಅಂದರೆ ಹೊಸ ಪ್ರಾಡಕ್ಟ್ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ನಾನು ಮಾಡಿದೆ ಅಂದರೆ ನೆನ್ನೆ, ಅದು ಅಷ್ಟೇ. ನಾನು ವಾಯ್ಸ್ ಅಂದರೆ ಹೀಗೆ ಮಾತಾಡಿದ್ದೇನೆ, ಬಟ್ ವಾಯ್ಸೇ ರೆಕಾರ್ಡ್ ಆಗಲಿಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡಿ ಹಾಕ್ಬೋದಿತ್ತು, ಬಟ್ ಅದು ತುಂಬ ನೋಡ್ಲಿಕ್ಕೆ ಅಷ್ಟು ಅಪೀಲಿಂಗ್ ಅಂತ ಅನಿಸೋದಿಲ್ಲ. ಸೊ ನಾನು ಅದನ್ನು ಎರಡನ್ನೂ ಡಿಲೀಟ್ ಮಾಡಿ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹೋಪ್ ಯು ಲೈಕ್. ಪ್ಲೀಸ್ ಲೈಕ್ ಮಾಡಿ ಆಯಿತಾ ವಿಡಿಯೋಗೆ. ನಾನು ಇಷ್ಟು ಎಫರ್ಟ್ ಹಾಕಿದ್ದೇನೆ, ಒನ್ ಅವರ್ ನಂದು ವೇಸ್ಟ್ ಆಗಿದೆ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ನನ್ನ ಹತ್ರ ಉಂಟು, ನಾನು ಸ್ಕಿನ್ ಕೇರ್ ಆಲ್ರೆಡಿ ಮಾಡಿದ್ದೇನೆ. ಸೊ ನಾನು ಬೇಸ್ ಪ್ರಾಡಕ್ಟ್, ಅಂದರೆ ಬೇಸ್ ಅಂದರೆ ನನ್ನ ಹತ್ತಿರ ಓನ್ಲಿ ಒನ್ ಬೇಸ್ ಹೇಳಿರೋದು ಪ್ರೈಮರ್, ಲ್ಯಾಕ್ಮಿ ಅಬ್ಸಲ್ಯೂಟ್ ಸೀರಮ್ ಪ್ರೈಮರ್ ಆಯಿತಾ. ಇದೊಂದು ತುಂಬ ಲಕ್ಸುರಿಯಸ್ ಪ್ಯಾಕೇಜಿಂಗ್ ಉಂಟು ನೋಡಿ. ಹೊರಗಿನ ಪ್ಲಾಸ್ಟಿಕ್, ಬಟ್ ಒಳಗಡೆ ನೀವು ನೋಡಿದರೆ ಇನ್ನರ್ ಪ್ಯಾಕೇಜಿಂಗ್ ಗೋಲ್ಡ್ ಕಲರ್ ಉಂಟು ವಿತ್ ಕೂಲ್ ಲಿಡ್. ಇದು ಹೀಗೆ ಕ್ರೀಮಿ ಬೇಸಲ್ಲೇ ಉಂಟು. ಇದನ್ನೇ ಬ್ಲೆಂಡ್ ಮಾಡಬೇಕು. ವಾವ್, ಇದಿಷ್ಟು ಸ್ಮೂತ್ ಗ್ಲೈಡ್ ಆಗ್ತಾ ಉಂಟು. ತುಂಬ ಸ್ಮೂತ್ ಗ್ಲೈಡ್ ಆಯಿತು, ಪ್ಲಸ್ ವಿತಿನ್ ಸೆಕೆಂಡ್ಸ್ ಇದು ಬ್ಲೆಂಡ್ಸ್ ಆಯಿತು ಸ್ಕಿನ್ನಲ್ಲಿ. ಇಟ್ ಫೀಲ್ಸ್ ಸೋ ಗುಡ್ ಆ್ಯಂಡ್ ಸ್ಮೂತ್, ಪ್ಲಸ್ ಒಂಥರ ಬ್ಲರಿಂಗ್ ಇಫೆಕ್ಟ್ ಕೊಡ್ತದೆ. ಇದರ ಟೆಕ್ಸ್ಚರ್ ಹೇಗೆ ಉಂಟು ಹೇಳಿದರೆ, ಒಂಥರ ಮೂಸಿ ಟೆಕ್ಸ್ಚರ್ ಹೇಳ್ತಾರಲ್ಲ ಹಾಗೆ ಉಂಟು. ತುಂಬ ಸ್ಮೂತ್ ಆಗಿದೆ, ಪ್ಲಸ್ ಒಂದು ಹೈಡ್ರೇಷನ್ ಕೊಡ್ತದೆ ನೋಡಿ ಆ ಗ್ಲೋ. ನನಗೆ ತುಂಬ ಇಷ್ಟ ಆಯ್ತು ಇದರ ಫಾರ್ಮುಲೇಷನ್. ನಾನು ನೆಕ್ಸ್ಟ್ ಹೇಳ್ಬೋದು ಇದು ಹೇಗೆ ನನಗೆ ಫೀಲ್ ಆಗ್ತಾ ಉಂಟು ಬೇರೆ ಲೇಯರ್ ಮಾಡಿದಾಗ ಅಂತ. ಸೊ ಆ್ಯಸ್ ಆಫ್ ನಾವು ನಾನು ಇದಕ್ಕೆ 9.5 ಕೊಡ್ತೇನೆ. ಈಗ ಇದಕ್ಕೆ ಒಂದು 2 ಮಿನಿಟ್ಸ್ ನಾವು ಗ್ಯಾಪ್ ಕೊಡುವ, ಮತ್ತೆ ನಾವು ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮಾಡುವ. ಇಲ್ಲಾಂದರೆ ಅದು ಪೀಲ್ ಆಫ್ ಆಗ್ಬೋದು ಮೇಕಪ್. ಹಾಗಾಗಿ ಒಂದು ಪ್ರೈಮರ್ ಅಪ್ಲೈ ಮಾಡಿದ್ಮೇಲೆ ಒಂದು 2-3 ನಿಮಿಷ ಗ್ಯಾಪ್ ಕೊಟ್ಟು ಮತ್ತೆ ನೀವು ಫೌಂಡೇಶನ್ನ ಅಪ್ಲೈ ಮಾಡಿ. ಇದೀಗ ಸೆಟ್ಲ್ ಆಗಿದೆ. ನೆಕ್ಸ್ಟ್ ಫೌಂಡೇಶನ್ ಅಪ್ಲೈ ಮಾಡ್ಕೊಂಡು ಬರ್ತೇನೆ. ಓಕೆ, ಈಗ ನಾನು ಫೌಂಡೇಶನ್ ಅಪ್ಲಿಕೇಶನ್ ಆಗಿದೆ. ನಿಮಗೆ ಫ್ಲಾಲೆಸ್ ಬೇಸ್ ಕಾಣಿಸ್ತಾ ಇರ್ಬೋದು. ನಾನು ಐಲಿಡ್ಗೆ ಮತ್ತು ನನ್ನ ಅಂಡರ್ ಐಗೆಲ್ಲ ಫೌಂಡೇಶನ್ನೇ ಯೂಸ್ ಮಾಡಿದ್ದೇನೆ, ಕನ್ಸಿಲರ್ ಯಾವುದು ಯೂಸ್ ಮಾಡಲಿಲ್ಲ. ಓಕೆನಾ. ಈಗ ನನ್ನ ಹತ್ರ ಇರೋವಂಥ ನೆಕ್ಸ್ಟ್ ಪ್ರಾಡಕ್ಟ್ ನೋಡುವ. ಇದು ಲ್ಯಾಕ್ಮಿ ಶೋ ಸ್ಟಾಪರ್ ಕಲೆಕ್ಷನಿಂದ ಫೇಸ್ ಲಿಫ್ಟ್ ಮಲ್ಟಿಸ್ಲೇಯರ್ ಫೇಸ್ ಸ್ಟಿಕ್ ಅಂತ, ನಥಿಂಗ್ ಬಟ್ ಬ್ಲಷ್. ಇದರಲ್ಲಿ ನಿಮಗೆ ಕಾಂಟೂರ್ ಶೇಡ್ ಸಿಗ್ತದೆ, ಬ್ಲಷ್ ಸಿಗ್ತದೆ, ಹೀಗೆ ಬೇರೆ ಬೇರೆ ಶೇಡಲ್ಲಿ ಸಿಗ್ತದೆ. ನನಗೆ ಈ ಪರ್ಟಿಕ್ಯುಲರ್ ಶೇಡ್ ಇಷ್ಟ ಆಯಿತು. ಇದು ಬ್ಲಷಿಂಗ್ ನ್ಯೂಡ್ ಅಂತ. ಕ್ಯಾಪ್ ಆ್ಯಂಡ್ ಇದಕ್ಕೊಂದು ಪ್ರೊಟೆಕ್ಟಿಂಗ್ ಹೀಗೆ ಲಿಡ್ ಸಿಗ್ತದೆ ನೋಡಿ. ಇದರಿಂದ ಸೇಫ್ ಆಗಿರ್ತದೆ ಪ್ರಾಡಕ್ಟ್, ಇದಕ್ಕೆಲ್ಲ ಆಗೋದಿಲ್ಲ ಕ್ಯಾಪಿಗೆಲ್ಲ, ವಿಚ್ ಇಸ್ ವೆರಿ ಗುಡ್. ಇದನ್ನು ಟ್ವಿಸ್ಟ್ ಮಾಡಿದರೆ ನಿಮಗೆ ಪ್ರಾಡಕ್ಟ್ ಇಲ್ಲಿ ಇರ್ತದೆ. ಓಕೆ, ಇದನ್ನು ನಾನು ಡೈರೆಕ್ಟ್ ಅಪ್ಲೈ ಮಾಡ್ತೇನೆ. ಬಿಗಿನರ್ಗೆ ನಾನು ಹೇಳ್ತೇನೆ ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತ, ಬಟ್ ಇಫ್ ಯು ನೋ ಹೌ ಟು ಬ್ಲೆಂಡ್, ನೀವು ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡ್ಬೋದು. ಜಾಸ್ತಿ ಆಯ್ತು ಅಂತ ಅನ್ನಿಸ್ತಾ ಉಂಟಲ್ಲ ನಿಮಗೆ. ವೆಯ್ಟ್ 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 ರಿಯಲ್ ಟೈಮ್ ಬ್ಲೆಂಡಿಂಗ್ ನೋಡಿ. ಬ್ಲೆಂಡ್ ಆಯಿತು. 5 ಸೆಕೆಂಡ್ಸಲ್ಲಿ ಇದು ಬ್ಲೆಂಡ್ ಆಗ್ತದೆ. ತುಂಬ ಈಸಿ ಬ್ಲೆಂಡ್ ಆಗ್ತದೆ, ಪ್ಲಸ್ ಇದು ತುಂಬ ನ್ಯಾಚುರಲ್ ಲುಕ್ಕಿಂಗ್ ಬ್ಲಷ್. ಸಿ, ನಿಮಗೆ ಹೀಗೆ ನ್ಯಾಚುರಲಿ ಒಂದು ಸೆನ್ಸಿಟಿವ್ ಇದ್ರೆ ಸ್ಕಿನ್ ಹೇಗಿರ್ತದಲ್ಲ ಆ ಕಲರ್ ಇದು ಬ್ಲಷ್. ತುಂಬ ಪಿಂಕ್ ಪಿಂಕ್ ಅಂತ ಏನು ಅನಿಸೋದಿಲ್ಲ. ಸೊ ಬಿಗಿನರ್ಸ್ ಇದನ್ನು ನೀವು ಹ್ಯಾಂಡಲ್ಲಿ ಹೇಗೆ ಇದು ಮಾಡಿ, ಮತ್ತು ಇದನ್ನು ಹೀಗೆ ಬೆರಳಲ್ಲಿ ತಗೊಳ್ಳಿ, ಜಸ್ಟ್ ಅಪ್ಲೈ ಇಟ್.
ಇನ್ನೊಂದು ಮಾತು ನಾನು ಹೇಳಬೇಕು, ಇದು ನಾನು ಅಪ್ಲೈ ಮಾಡ್ತಾರಾಗ ನನಗೆ ಫೀಲ್ ಆಗೋದು, ಇವನ್ ಫೌಂಡೇಶನ್ ಅಪ್ಲೈ ಮಾಡುವಾಗ ತುಂಬ ಸ್ಮೂತಾಗಿ ಅಂದರೆ ಗ್ಲೈಡ್ ಆಗ್ತದೆ. ಈಗ ಬ್ಲಷ್ ಅಂತೂ ಬಟರಿ ಸ್ಮೂತ್ ಉಂಟು, ಅದು ಬೇರೆ ವಿಷಯ. ಬಟ್ ಫೌಂಡೇಶನ್ ಉಂಟಲ್ಲ, ಅಪ್ಲೈ ಮಾಡುವಾಗ ತುಂಬ ಸ್ಮೂತ್ ಇತ್ತು. ಸೊ ಅದು ಪ್ರೈಮರ್ ಇದು ಕೆಲಸ. ಸೊ ಅದ್ರ ಎಫೆಕ್ಟಿಂದ ಅದು ಸ್ಮೂತಾಗಿ ಅಪ್ಲೈ ಆಗ್ತದೆ. ಅದು ಇವನ್ ಫೀಲ್ ಟಚ್ಚಲ್ಲೂ ಸ್ಮೂತ್ ಅಂತ ಅನ್ನಿಸ್ತಾ ಉಂಟು ಬಿಕಾಸ್ ಆಫ್ ಪ್ರೈಮರ್. ಸೊ 10/10 ಅದಕ್ಕೆ ಕೊಡ್ಬೋದು ಈಸಿಯಾಗಿ. ಬ್ಲಷ್ ಅಂತೂ ನನ್ನ ಮೋಸ್ಟ್ ಫೇವ್ರೆಟ್, ಅಫ್ಕೋರ್ಸ್ 10/10. ಈಗ ನಮ್ಮ ಬೇಸ್ನ ಪೌಡರಿಂದ ಸೆಟ್ ಮಾಡುವ. ಈಗ ನಮ್ಮ ನೆಕ್ಸ್ಟ್ ಪ್ರಾಡಕ್ಟಿಗೆ ಮೂವ್ ಆನ್ ಆಗುವ. ನನ್ನ ಫೇವ್ರೆಟ್ ಪಾರ್ಟ್ ಅದು ಐ ಶ್ಯಾಡೋ. ಐ ಶ್ಯಾಡೋದ ನಂತರ 2 ಆಪ್ಷನ್ ಉಂಟು, ಒಂದು ಪ್ಯಾಲೆಟ್ ಮತ್ತು ಒಂದು ಸಿಂಗಲ್ ಐ ಶ್ಯಾಡೋ. ಎರಡನ್ನೂ ನಾನು ತೋರಿಸ್ತೇನೆ. ಫಸ್ಟ್ ಈ ಪ್ಯಾಲೆಟ್ ನೋಡುವ. ಇದು ಏನಾಗಿದೆ ಹೇಳಿದರೆ, ನನ್ನ ಕೈಯಿಂದ ಬಿದ್ದು ಐ ರೂಯಿಂಡ್ ಇಟ್. 5 ಮ್ಯಾಟ್ ಶೇಡ್ಸ್ ಮತ್ತು 7 ಶಿಮರಿ ಶೇಡ್ಸ್ ಆಯ್ತು. ಮ್ಯಾಟ್ ಪ್ಲಸ್ ಶಿಮರ್ಸ್ 2 ಪಿಗ್ಮೆಂಟೆಡ್ ಉಂಟು. ಇದನ್ನು ಅಪ್ಲೈ ಮಾಡಿದರೆ ಗೊತ್ತಾಗ್ತದೆ ಇದಕ್ಕೆ, ಅಂದರೆ ಇದರ ಬ್ಲೆಂಡೆಬಿಲಿಟಿ ಇರ್ಬೋದು, ಪಿಗ್ಮೆಂಟೇಷನ್ ಇರ್ಬೋದು, ಮತ್ತು ಫಾಲೋಔಟ್ಸ್ ಬಗ್ಗೆ ಮೇಯ್ನಾಗಿ. ನಾನು ಎಕ್ಸೆಸ್ ಪೌಡರ್ ಏನು ಅಪ್ಲೈ ಮಾಡಲಿಲ್ಲ, ಜಸ್ಟ್ ನಾನು ಇದನ್ನು ಟ್ರೈ ಮಾಡಬೇಕು. ಅದಕ್ಕೆ ಇದರ ಹಿಂದೆ ಉಂಟಲ್ಲ, ಇಲ್ಲಿ ಈ ಶೇಡ್ ನೇಮ್ ಎಲ್ಲ ಮೆನ್ಷನ್ ಆಗಿದೆ. ಪೀಚ್ ಶೇಡ್ ಹೆಸರು ಪೀಚಿ ಅಂತ. ಸೊ ಇದನ್ನು ಬ್ಲೆಂಡಿಂಗ್ ಬ್ರಷಲ್ಲಿ ತಗೊಂಡು ಈ ಕ್ರೀಸಲ್ಲಿ ನಾನು ಅಪ್ಲೈ ಮಾಡ್ತೇನೆ. ಓಕೆ, ಹಾಗೆ ಸ್ವಲ್ಪ ಅದನ್ನು ಹೀಗೆ ಲೋವರ್ ಲ್ಯಾಶ್ ಲೈನ್ಗೆ ತರ್ತೇನೆ. ಇದು ನಮ್ಮ ಟ್ರಾನ್ಸಿಷನ್ ಶೇಡ್. ದ್ಯಾಟ್ಸ್ ಪಿಗ್ಮೆಂಟೆಡ್ ಅಲ್ವಾ, ಸಿ ಡಿಫ್ರೆನ್ಸ್. ನೆಕ್ಸ್ಟ್ ಒಂದು ಸಣ್ಣ ಬ್ರಷಲ್ಲಿ ನಾನು ಈ ಶೇಡ್ನ, ಅದರ ಹೆಸರು ಫ್ಲಿಂಗ್ ಅಂತ, ಈ ಪರ್ಪಲ್ ಶೇಡ್ನ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡ್ತೇನೆ. ಇಲ್ಲಿ ಜಸ್ಟ್ ಸ್ವಲ್ಪ ಇಂಟೆನ್ಸಿಫೈ ಮಾಡಲಿಕ್ಕೆ. ಓಕೆ, ಕ್ಲೀನಾಗಿ ಬ್ಲೆಂಡ್ ಆಗಿದೆ. ಈಗ ಶಿಮರಿ ಶೇಡ್ ಅಪ್ಲೈ ಮಾಡುವ. ನಾನು ಈ ಗೋಲ್ಡ್ ಶಿಮರ್ ಉಂಟಲ್ಲ, ಇದನ್ನು ಅಪ್ಲೈ ಮಾಡ್ತೇನೆ. ವಾವ್, ನೋಡಿ ಸೋ ಪಿಗ್ಮೆಂಟೆಡ್ ಅಲ್ಲ. ನಾನು ಈ ಪ್ಯಾಲೆಟ್ಗೆ 9/10 ಕೊಡ್ತೇನೆ. ಯಾಕೆ ಹೇಳಿದರೆ, ಒಂದು ಇದರ ಅಪ್ಲಿಕೇಟರ್ ಉಂಟಲ್ಲ, ಸ್ಪಾಂಜ್ ಟಿಪ್ ಅಪ್ಲಿಕೇಟರ್, ಇದು ಈಗ ಅಂತೂ ಯೂಸೇ ಇಲ್ಲ, ಸೊ ವೇಸ್ಟ್. ಹಾಗೆ ಮಿರರ್, ಒಂದು ಚಿಕ್ಕ ಮಿರರ್ ಉಂಟು, ಇದು ಅಷ್ಟೊಂದು ಯೂಸ್ ಆಗೋದಿಲ್ಲ. ಸೊ ಅದಕ್ಕೆ 9 ನಾನು ಕೊಡ್ತೇನೆ ಫಾರ್ ದ ಪ್ಯಾಕೇಜಿಂಗ್ ಆ್ಯಂಡ್ ಬ್ರಷ್. ಪ್ರಾಡಕ್ಟ್ ಟೂ ಗುಡ್. ನಾನು ಹೇಳಿದಂಥ ಶಿಮ್ಮರ್ ಶ್ಯಾಡೋ ಇದೆ, ಸಿಂಗಲ್ ಶ್ಯಾಡೋ. ಇದು ಗ್ಲಿಟರಾಟಿ ಐ ಪೇಂಟ್ ಇನ್ ದ ಶೇಡ್ ಶಾಂಪೇನ್ ರೈನ್ ಅಂತ ಶೇಡ್ ನೇಮ್. ಈ ಲಿಡ್ ಸ್ಪೇಸ್ ಏನು ಖಾಲಿ ಇತ್ತಲ್ಲ, ಇನ್ನರ್ ಕಾರ್ನರ್, ಇಲ್ಲಿ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಸೋ ಪಿಗ್ಮೆಂಟೆಡ್, ಗ್ರೇಟ್ ಗ್ರೇಟ್. 10/10. ಇದರಲ್ಲಿ ನೀವು ಯಾವ ಶೇಡ್ ಸಿಗ್ತದೆ ತಗೊಳ್ಬೋದು. ನನಗಿದು ಒಂದೇ ಸಿಕ್ಕಿದ್ದು. ನೆಕ್ಸ್ಟ್ ಪ್ರಾಡಕ್ಟ್ ನನ್ನ ಹತ್ರ ಇರೋದು ಲ್ಯಾಕ್ಮಿ ಐಕಾನಿಕ್ ಕಾಜಲ್. ಇದಕ್ಕೆ ಮತ್ತೆ ಮೇವ್ಲಿನ್ಗೆ ತುಂಬ ಕಾಂಪಿಟೇಷನ್ ಇತ್ತು ಒನ್ ಟೈಮಲ್ಲಿ. ಒನ್ ಟೈಮ್ ಅಂದರೆ ಯಾವಾಗ ನಾನು ಹೇಳ್ತಿರೋದು 13-14 ಇಯರ್ಸ್ ಹಿಂದೆ. ನಾನು ಆಗ ಕೆಲಸ ಮಾಡ್ತಿದ್ದೆ ರೆವ್ಲಾನಲ್ಲಿ. ಆಗ ನಾನು ನೋಡ್ತಾ ಇದ್ದೆ ಅಲ್ಲ, ಮೇವ್ಲಿನ್ಗೆ ಮತ್ತೆ ಇದಕ್ಕೆ ಕಾಂಪಿಟೇಷನ್. ಬಟ್ ಮೇವ್ಲಿನ್ ಆಲ್ವೇಸ್ ಒನ್. ಅದು ಥರ ಓಜಿ ಇನ್ಸ್ಟಾ ಕೂಲ್ ಕಾಜಲ್ ಇದು, ಆಯ್ತಾ. ಏನಿಲ್ಲ, ಬೇಸಿಕ್ ಕಾಜಲ್ ಬ್ಲ್ಯಾಕ್ ಕಲರಲ್ಲಿ. ಜೆಟ್ ಬ್ಲ್ಯಾಕ್ ಉಂಟು ನೋಡಿ. ಅಪ್ಪರ್ ವಾಟರ್ ಲೈನ್ಗೂ ಇದನ್ನು ಅಪ್ಲೈ ಮಾಡ್ತೇನೆ. ಹೀಗೆ ಔಟರ್ ಕಾರ್ನರಲ್ಲಿ ಹೀಗೆ ಸುಮ್ಮನೆ ಹಾಕಬೇಕು, ಮತ್ತು ಉಗುರಲ್ಲಿ ಹೀಗೆ ಮಾಡಬೇಕು. ನೆಕ್ಸ್ಟ್ ನನ್ನ ಹತ್ರ ಇರೋದು ಪ್ರಾಡಕ್ಟ್ ಹೇಳಿದರೆ, ಇದು ನಾನು ಮುಂಚೆ ಯೂಸ್ ಮಾಡಿದ್ದೆ, ಬಟ್ ಆಗ ಪ್ಯಾಕೇಜಿಂಗ್ ಬೇರೆ ಇತ್ತು. ಈಗ ಹೀಗೆ ಪ್ಯಾಕೇಜಿಂಗಲ್ಲಿ ಬಂದಿದೆ. ಇದು ಲ್ಯಾಕ್ಮಿ ಐಕಾನಿಕ್ ಕರ್ಲಿಂಗ್ ಮಸ್ಕಾರ. ಓಕೆ, ಇದರ ವಾಂಡ್ ಹೀಗೆ ಉಂಟು. ಮಸ್ಕಾರ ಅಂದರೆ ನಮ್ಮ ಲ್ಯಾಶಸ್ದು ಬೇಸಲ್ಲಿ ಇಡಬೇಕು ಹೀಗೆ, ಮತ್ತು ಹೀಗೆ ಹೀಗೆ ಮಾಡಬೇಕು, ವಿಗಲ್. ಓಕೆ, ವಿಗಲ್ ಮಾಡಿ ಮೇಲೆ ತರಬೇಕು. ವಿಗಲ್ ಆ್ಯಂಡ್ ಪುಲ್. ಓಕೆ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು. ಕಾಜಲ್ಗೆ 10/10 ಕೊಡ್ತೇನೆ, ಯಾಕಂದರೆ ಇದು ಸ್ಮಚ್ ಪ್ರೂಫ್. ಮಸ್ಕರಾಗೆ ನಾನು 10 ಕೊಡ್ತೇನೆ, ಯಾಕಂದರೆ ಇದು ಕರ್ಲಿಂಗ್ ಅಂತ ಹೇಳಿ ಸ್ವಲ್ಪ ವಾಲ್ಯೂಮ್ ಕೊಟ್ಟಿದ್ದಲ್ಲ. ಸೊ 10 ಇರಲಿ, ತೊಂದರೆ ಇಲ್ಲ. ನೆಕ್ಸ್ಟ್ ಉಂಟಲ್ಲ ನನ್ನ ಮೋಸ್ಟ್ ಫೇವ್ರೇಟ್ ಪಾರ್ಟ್, ಅದು ಲಿಪ್ಸ್ಟಿಕ್ಸ್. ನನ್ನ ಹತ್ರ 2 ಲಿಪ್ಸ್ಟಿಕ್ಸ್ ಉಂಟು, ಒಂದು ಲಿಪ್ ಆಯಿಲ್ ಉಂಟು. ಒಂದು ಇದು ಹಯಾಮ್ಯಾಟ್ ಕರೆಕ್ಷನಿಂದ ಲಿಪ್ಸ್ಟಿಕ್. ಇದು ಇದರಲ್ಲಿ ಶೇಡ್ ಪವರ್ ಪೀಚ್ ಅಂತ, ಆಯ್ತಾ. ಇದು ಇದರ ಸ್ವ್ಯಾಚ್ ನೋಡಿ, ಪೀಚ್ ಪವರ್ ಅಂತ.
ಇದು ಪಿಂಕ್, ನನ್ನಂಥ ವಿಟಿಶ್ ಸ್ಕಿನ್ ಟೋನ್ಗೆ ಉಂಟು ಪರ್ಫೆಕ್ಟ್ ಪಿಂಕ್ ಇದು. ಹಾಗೆ ನ್ಯೂಡ್ಸ್ ಅಷ್ಟೇ, ನೀವು ನ್ಯೂಡ್ಗೆ ಲಿಪ್ ಲೈನರ್ ಯೂಸ್ ಮಾಡಬೇಕಾಗ್ತದೆ. ಪೀಚ್ ಕಲರ್ ನಾನು ಹೇಳಿದೆ. ಲಿಪ್ ಆಯಿಲ್ ನಾನು ಮತ್ತೆ ತೋರಿಸ್ತೀರಾ, ಆದರೆ ಅದನ್ನು ನಾನು ಯಾವ್ದಾದ್ರು ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ಅದರಲ್ಲಿ ತೋರಿಸ್ತೇನೆ ಹೇಗೆ ಅದು ಕಾಣಿಸ್ತದೆ ಅಂತ ಲಿಪ್ಸ್ ಮೇಲೆ. ಈಗ ನಾನು ಅದು ಸ್ವ್ಯಾಚ್ ಮಾತ್ರ ತೋರಿಸ್ತೇನೆ. 15 ಪಿಗ್ಮೆಂಟ್ ಇದು. ಇದು ಪೀಚ್ ಶೇಡ್. ಇದು ಪಿಗ್ಮೆಂಟೇಷನ್ ಒಳ್ಳೆ ಉಂಟು, ಅದರ ಒಂದು ಫಾರ್ಮುಲಾ ಒಳ್ಳೆದುಂಟು, ಆ ಫೀಲ್ ಉಂಟಲ್ಲ ಅದು ತುಂಬ ಕಂಫರ್ಟೇಬಲ್ ಉಂಟು. ಲಿಪ್ ಆಯಿಲ್, ಅದರ ಪ್ಯಾಕೇಜಿಂಗ್ ಹೀಗೆ ಉಂಟು. ಮತ್ತೆ ಒಂದು ಲಕ್ಸ್ ಪ್ಯಾಕೇಜಿಂಗ್ ಹೇಳ್ಬೋದು ಇದ್ರದ್ದು. ಇದು ಓವರ್ ಟೈಮ್ ಶೈನ್ ಟಿಂಟೆಡ್ ಲಿಪ್ ಆಯಿಲ್. ಇದರ ವಾಂಡ್ ಹೀಗೆ ಉಂಟು. ಫೈನಲಿ ಈಸಿ ಟು ಯೂಸ್ ಪ್ರಾಡಕ್ಟ್ಸ್, ಬಿಗಿನರ್ ಫ್ರೆಂಡ್ಲಿ ಪ್ರಾಡಕ್ಟ್ಸ್, ಮತ್ತೆ ಎವ್ರಿ ಡೇ ಬೇಸಿಸ್ ಅಲ್ಲಿ ನೀವು ಯೂಸ್ ಮಾಡುವಂತ ಆಪ್ಷನ್ಸ್ ಇದೆಲ್ಲ. ಈವನ್ ನೀವು ಇದರ ಆಕ್ಚುಯಲ್ ಪ್ರೈಸ್ಗೆ ಅಂದ್ರೆ MRP ನಾನು ಹೇಳ್ತಲ್ಲ, ಎಲ್ಲ ಸೈಟಲ್ಲಿ ನೋಡಿ ಸೇಲ್ ಟೈಮಲ್ಲಿ ಅಥವಾ ಸೇಲ್ ಇಲ್ಲದೆ ಇರಲಿ ಆಲ್ಮೋಸ್ಟ್ ಡಿಸ್ಕೌಂಟ್ ಅಲ್ಲೇ ಹೋಗ್ತಾ ಇರ್ತದೆ. ಆಫರ್ ಟೈಮಲ್ಲಿ ನೀವು ಪರ್ಚೇಸ್ ಮಾಡಿದ್ರು ಕೆಲವೆಲ್ಲ ಸ್ಟೀಲ್ ಡೀಲ್ ಹೇಳ್ಬೋದು. ನನಗೆ ಯಾವುದು ಮೇನ್ ಆಗಿ ಇಷ್ಟ ಆಯಿತು, ಬ್ಲಷ್, ಪ್ರೈಮರ್, ಆಮೇಲೆ ಸಿಂಗಲ್ ಐ ಶ್ಯಾಡೋ, ಕಾಜಲ್, ಲಿಪ್ಸ್ಟಿಕ್ಸ್, ಇದನ್ನೆಲ್ಲ ನೀವು ಉಂಟಲ್ಲ ಅದ್ರ ಆಕ್ಚುಯಲ್ ಪ್ರೈಸ್ ಕೊಟ್ಟು ತಗೊಂಡ್ರು ತೊಂದರೆ ಇಲ್ಲ, ಅಷ್ಟೊಂದು ವರ್ತ್ ದ ಮನಿ ಹೇಳ್ತಾರಲ್ಲ ಅಂತ ಪ್ರಾಡಕ್ಟ್ಸ್ ಇರೋದು. ಸೊ ಐ ರಿಯಲಿ ಲೈಕ್ಡ್ ಎವ್ರಿಥಿಂಗ್. ಮತ್ತೆ ಇನ್ನೊಂದು ಹೇಳಿದ್ರೆ, ಕೌಂಟರ್ಗೆ ಹೋದ್ರೆ ನಿಮಗೆ ಟ್ರೈ ಮಾಡುವಂತ ಚಾನ್ಸ್ ಇರ್ತದಲ್ವಾ, ಟೆಸ್ಟರ್ ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಇಷ್ಟ ಆದ್ರೆ ಅಷ್ಟೇ ತಗೊಳ್ಬೋದು, ಇಲ್ಲಾಂದ್ರೆ ಬೇರೆ ಚೂಸ್ ಮಾಡ್ಬೋದು. ಆನ್ಲೈನ್ ಅಲ್ಲಿ ಅಂತ ಆಪ್ಷನ್ ಇಲ್ಲ. ನೀವೇನಾದ್ರೂ ಕ್ಯಾಮರಾದಲ್ಲಿ ಚೆಕ್ ಮಾಡಿದ್ರೆ ಉಂಟಲ್ಲ, ನಿಮ್ಗೆ ಅದು ಅಥೆಂಟಿಕ್ ಇರೋದಿಲ್ಲ ಶೇಡ್. ಅಲ್ಲಿ ಒಂಥರ ಕಾಣ್ತದೆ, ನೀವು ಪರ್ಸನಲ್ ಆಗಿ ಅಪ್ಲೈ ಮಾಡೋದು ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತದೆ. ಸೊ ಸ್ಟೋರಿಗೆ ಹೋಗೋದ್ರಿಂದ ನಿಮ್ಗೆ ಎಕ್ಸಾಕ್ಟ್ಲಿ ನಿಮ್ ಶೇಡ್ ಆಗ್ಬೋದು. ಫೌಂಡೇಶನ್ ಅಲ್ಲಿ, ಕನ್ಸೀಲರ್ ಅಲ್ಲಿ, ನೀವು ಎಲ್ಲಾನು ಸ್ಟೋರಿಗೆ ಹೋಗಿ ಪರ್ಚೇಸ್ ಮಾಡೋದ್ರಿಂದ ನಿಮ್ಮ ರೈಟ್ ಶೇಡ್ ನೀವು ತಿಳ್ಕೊಳ್ಬಹುದು. ಇದು ನನ್ನ ಫೈನಲ್ ಲುಕ್. ಈ ಪ್ರಾಡಕ್ಟ್ಸ್ ಎಲ್ಲಾನು ಟ್ರೈ ಮಾಡಿದ್ಮೇಲೆ 80% ಆಫರ್ ಇದೆಲ್ಲ ವರ್ತ್ ಬೈಯಿಂಗ್ ಅಂತ ಅನ್ಸಿದ್ರೆ ಅಬ್ಸಲ್ಯೂಟ್ಲಿ ಎಸ್. 80% ಆಫ್ ಅಲ್ಲಿ ಬೈ ಮಾಡಿ, ಇಲ್ಲ 50% ಆಫ್ ಅಲ್ಲಿ ಬೈ ಮಾಡಿ, ಇಲ್ಲ ಆಕ್ಚುಯಲ್ ಪ್ರೈಸ್ ಕೊಡಿ. ಸಮ್ ಆಫ್ ದಿಸ್ ಪ್ರಾಡಕ್ಟ್ಸ್ ಆರ್ ರಿಯಲಿ ಗ್ರೇಟ್. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ನೀವು ಯಾವ್ದಾದ್ರು ಯೂಸ್ ಮಾಡಿದೀರಾ ಅಥವಾ ತಗೊಳ್ಬೇಕಂತ ಇದ್ರಿ, ಅದನ್ನ ನಾನು ತೋರಿಸಿದೆ, ಸೊ ಹೆಲ್ಪ್ ಆಯ್ತು ನಮ್ಗೆ ಅಂಥದ್ದೇನಾದ್ರೂ ಇದ್ರೆ ಅದನ್ನ ಕಮೆಂಟ್ ಮಾಡಿ ಹೇಳ್ಬೋದು ಯಾವ ಪ್ರಾಡಕ್ಟ್ ಅಂತ. ನೀವು ಯಾವ್ದಾದ್ರು ಯೂಸ್ ಮಾಡ್ತಿದ್ರು ಹೇಳ್ಬೋದು. ಇನ್ನು ಯಾವ್ದಾದ್ರು ವಿಡಿಯೋ ಸಜೆಷನ್ ಇದ್ರು ನೀವು ಕೇಳ್ಬೋದು. ಸ್ಕಿನ್ ಟೈಟ್ನಿಂಗ್ ಹೋಮ್ ರೆಮಿಡಿ ವಿಡಿಯೋ ಖಂಡಿತ ನೆಕ್ಸ್ಟ್ ಬರ್ತದೆ. ಸೊ ಸ್ಟೇ ಟ್ಯೂನ್ಡ್. ಯಾರೋ ನಂಗೆ ರಿಕ್ವೆಸ್ಟ್ ಮಾಡಿದ್ರು, ನಾನು ಆ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೇನೆ ಅವ್ರನ್ನ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇಲ್ಲಿವರೆಗೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.